ಬಾಗಲಕೋಟೆಯಲ್ಲಿ ಗುರುಲಿಂಗೇಶ್ವರ ಮಠದ ಪೀಠಾಧಿಪತಿ ವಿವಾದ ಭುಗಿಲೆದಿದೆ. ಕಲಾದಗಿ ಮಠದ ಬಾಗಿಲಿಗೆ ಭಕ್ತರು ಬೀಗ ಹಾಕಿ ಮಠಾಧಿಪತಿ ಗಂಗಾಧರ ಸ್ವಾಮೀಜಿ ಪ್ರವೇಶ ಮಾಡದಂತೆ ಬೀಗ ಜಡಿದಿದ್ದಾರೆ. ಮಠದ ಪೀಠಾಧಿಪತಿಯಾಗಿರುವಂತಹ ಗಂಗಾಧರ ಸ್ವಾಮೀಜಿಗಳು ಒಳಗೆ ಪ್ರವೇಶ ಮಾಡದಂತೆ ಬೀಗ ಜಡಿದು ವಿರೋಧ ಮಾಡಿದ್ದಾರೆ. ಗಂಗಾಧರ ಸ್ವಾಮೀಜಿ ನಮಗೆ ಬೇಡ ಅಂತ ಭಕ್ತರು ಪ್ರತಿಭಟನೆ ಕೂಡ ಮಾಡಿದ್ರು. ಕೋರ್ಟ್ನಲ್ಲಿ ವ್ಯಾಜ್ಯ ಇರುವಾಗಲೇ ಮಠದ ದುರಸ್ತಿಗೆ ಶ್ರೀಗಳು ಮುಂದಾಗಿದ್ದರು. ಇದೆಲ್ಲವೂ ಕೂಡ ಕೋರ್ಟ್ನಲ್ಲಿ ಇನ್ನೂ ಇತ್ಯರ್ಥವಾಗಿರಲಿಲ್ಲ. ಕೋರ್ಟ್ನಲ್ಲಿ ಪರಿಹಾರದ ನಂತರ ಸ್ವಾಮೀಜಿ ಮಠ ಪ್ರವೇಶ ಮಾಡಲಿ ಅಂತ ಭಕ್ತರು ಅವರ ಪ್ರವೇಶಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸಿದರು. ಅದೇ ರೀತಿಯಾಗಿ ಮಠಕ್ಕೆ ಬೀಗ ಕೂಡ ಜಡಿದಿದ್ದಾರೆ. ಮಠಕ್ಕೆ ಬೀಗವನ್ನು ಜಡಿದು ಸ್ವಾಮೀಜಿಗಳ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ನಾವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ, ಯಾವಾಗ ಮಠವನ್ನು ಪ್ರವೇಶ ಮಾಡೋದಕ್ಕೆ ಅಂತ ಸ್ವಾಮೀಜಿಗಳು ಹೋಗ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಗುರುಲಿಂಗೇಶ್ವರ ಪೀಠಾಧಿಪತಿ ಅವರ ವಿರುದ್ಧವಾಗಿ ಆಕ್ರೋಶ ಒಂದು ಕ್ಷಣ ಭುಗಿಲೆತ್ತು. ಅದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಮಠಾಧೀಶರು ಒಳಗಡೆ ಪ್ರವೇಶ ಮಾಡೋದು ಬೇಡ, ಅಂದರೆ ಗಂಗಾಧರ ಸ್ವಾಮೀಜಿಗಳು ಒಳಗಡೆ ಪ್ರವೇಶ ಮಾಡೋದು ಬೇಡ, ಅವರು ನಮಗೆ ಬೇಡ ಅಂತ ಭಕ್ತರು ಪ್ರತಿಭಟನೆ ಮಾಡಿದ್ರು. ಅದೇ ರೀತಿಯಾಗಿ ಕೆಲವು ಕ್ಷಣ ಇದು ವಾಗ್ವಾದಕ್ಕೂ ಕೂಡ ಕಾರಣ ಆಯಿತು. ಯಾವುದೇ ಕಾರಣಕ್ಕೂ ಕೂಡ ಅವರು ಒಳಗಡೆ ಪ್ರವೇಶ ಮಾಡೋ ಹಾಗಿಲ್ಲ. ವಿಷಯ ಕೋರ್ಟ್ನಲ್ಲಿದೆ. ಹೀಗಾಗಿ ಕೋರ್ಟ್ನಲ್ಲಿ ಮೊದಲು ಈ ವಿಷಯ ಇತ್ಯರ್ಥವಾಗಲಿ, ಅಲ್ಲಿ ಪರಿಹಾರ ಆದ ನಂತರ, ಅಲ್ಲಿ ತೀರ್ಪು ಹೊರಬಿದ್ದ ಬಳಿಕ ಅವರು ಮಠವನ್ನು ಪ್ರವೇಶ ಮಾಡಲಿ ಅಂತ ಭಕ್ತರು ಒಂದು ಬೀಗವನ್ನು ತೆಗೆದುಕೊಂಡು ಬಂದು ಮಠಕ್ಕೆ ಬೀಗವನ್ನು ಜಡಿದು ಆಕ್ರೋಶ ಹೊರಹಾಕಿದ್ರು.